ಮನುಷ್ಯ ಕಾಣ್ತಾ ಇಲ್ಲ, ಒಂಥರ ನೆರಳು ಥರ ಕಾಣ್ತಾ ಇದೆ. ಇದು ಬೆಂಕಿ ಮಾತ್ರ ಹಿಂಗೆ ಕಾಣ್ತಾ ಇದೆ, ನಮಗೆ ರೌಂಡ್ ತಿರುಗಿಸ್ತಾ ಇದೆ ಬೆಂಕಿ ಮಾತ್ರ. ಆದರೆ ಬಿಳಿ 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 ಆಗ್ತಾ ಗಿಡ್ಡ ಇದ್ದವರು ಉದ್ದ 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 ಆಗ್ತಾ ಹೋಗ್ತಾರೆ. ಆಟೋಮೆಟಿಕ್ ಉದ್ದ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಕನ್ಫರ್ಮ್ ಆಗ್ಬಿಡುತ್ತೆ ಇದು ದೇವಾನೆ ಅಂತ ನಾನು ಹೇಳ್ತೀನಿ. ಆ ಮಶಾಣ ಮೊನ್ನೆ ಸತ್ರಲ್ಲೋ ಅವರೇ ಕಣ ಸಣ್ಣ ಹುಡುಗ, ಆ ಹುಡುಗನೂ ಕೂಡ ಅವ್ರ ಜೊತೆಯಲ್ಲಿದ್ದ ಅವತ್ತು. ಆತ್ಮಗಳು ಹೇಗಿದು ಅವ್ರ ಜೊತೆಯಲ್ಲೇ ನಡ್ಕೊ ಬರ್ತಾ ಇರೋದು. ಅವನು ಉದ್ದ ಉದ್ದ ಆಗ್ತಾ ಇದ್ದಾರೆ. ಇವ್ರು ನಮ್ಮ ಅರಹಳ್ಳಿಲಿ ಫೇಮಸ್ ಅಂತ ಹೇಳಿದ್ರೆ ತುಂಬಾ ಒಂದು ಸಕಲೇಶ್ಪುರದಲ್ಲಿ ನಿಂತರೆ, ಸಕಲೇಶ್ಪುರ ಇವತ್ತು 15 ಕಿಲೋಮೀಟ್ರು, ಅಲ್ಲಿಂದ ಕಾಡ್ಮನೆ 25 ಕಿಲೋಮೀಟರ್ ಆಗುತ್ತೆ. ಕಾಡ್ಮನೆ ಎಸ್ಟೇಟ್ ಅಂತದ್ದೆ. ಅಲ್ಲಿಂದ ನಿಂತು ನೋಡಿದ್ರೆ ನಮ್ಮ ಅರಹಳ್ಳಿ ಬೆಟ್ಟ ಕಾಣುತ್ತೆ, ಕಿತ್ತಾವರ ಬಂಡೆ ಅಂತ. ಅಲ್ಲೊಂದು ಚಪ್ರ ದೇವಸ್ಥಾನ ಕೂಡ ಇದೆ. ಅಲ್ಲಿ ನಿಂತರೆ ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ಅಂತ ಹೇಳಿದ್ರೆ ಆ ಬಂಡೆ ಅಷ್ಟು ಹೈಟ್ ಕಾಣುತ್ತೆ. ನಮ್ಮ ಅರಹಳ್ಳಿ ಅನ್ನೋದು, ಅರೆ ಅಂದರೆ ಕಲ್ಲು, ಅರೆಹಳ್ಳಿ ಅಂತ ಹೇಳಿದರೆ ಇದು ಕಿತ್ತಾವರ ಬಂಡೆ ಅಂತ ಬಂಡೆ. ಈ ಬಂಡೆಯಲ್ಲಿ ತುಂಬ ಹೈಟಲ್ಲಿರುವಂಥ ಪ್ಲೇಸ್ ನಮ್ಮ ಅರೆಹಳ್ಳಿ. ನೋಡಿ, ಆನೆಗಳು ಕೂಡ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ. ನಾನು ಕೇಳ್ಪಟ್ಟಿದ್ದು ಇಲ್ಲಿಯ ವಾತಾವರಣ ಆನೆಗಳಿಗೆ ತುಂಬ ಚೆನ್ನಾಗಿ ಹಿಡಿಸಿದೆ ಅಂತ ಹೇಳ್ಬಿಟ್ಟು. ನೀವು ಹೇಳಿದ್ರಲ್ಲ ಕಿತ್ತಾವರ ಬಂಡೆಯಲ್ಲಿ ಏನಾಗುತ್ತೆ ರಾತ್ರಿ ಹೋದ್ರೆ? ರಾತ್ರಿ ಎಲ್ಲ ಸರ್ ನೋಡಿ, ಇವತ್ತು ಕಿತ್ತಾವರ ಬಂಡೆ ಅಂತೀವಿ, ಅಲ್ಲೂ ದೇವಸ್ಥಾನ ಇದೆ, ಅಲ್ಲಿಯ ಒಂದು ವಾತಾವರಣ ಬೇರೆ ರೀತಿ ಇದೆ. ಹಗ್ಲೊತ್ತೆ ಭಯ ಆಗುತ್ತೆ ಅಲ್ಲಿ. ಅಂಥ ಒಂದು ದೊಡ್ಡ ಮರಗಳು, ಆಲದ ಮರ ಅಂತೀವಿ ನಾವು, ಬೇರಿರುವಂಥ ಮರಗಳು ಇವೆಲ್ಲ ಇದೆ. ಹಾಗಾಗಿ ನೋಡಿ, ನಾವು ಮನುಷ್ಯರು ಯಾವ ರೀತಿ ಇದೀವೋ, ಬದುಕ್ತಾ ಇದ್ದೀವೋ, ಅದೇ ರೀತಿ ನೋಡಿ ಸಂಜೆ 6 ಗಂಟೆ ಮೇಲೆ ಕತ್ಲಾದ ನಂತರ ಓಡಾಡುವಂತಹ ಶಕ್ತಿಗಳೇ ಬೇರೆ ಇರುತ್ತೆ. ಅದು ಕಣ್ಣಿಗೆ ಯಾರಿಗೂ ಕಾಣಿಸಲ್ಲ, ಕಾಣಿಸೋರಿಗೆ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ಆತ್ಮಗಳು ಇದೆ ಸರ್, ದೈವಗಳು ಇದೆ. ಯಾಕಂತ ಹೇಳಿದ್ರೆ ಇವತ್ತು ಅಚಾನಕ್ ಆಗಿ ನನಗೆ ಏನೋ ಒಂದು ಆಗ್ಬಿಟ್ರೆ ಯಾವುದೋ ಒಂದು ದೈವ ನನಗೆ ಕಾಪಾಡ್ತು ಅಂತೀನಿ. ನಾನು ಯಾರೋ ಒಬ್ರು ನನಗೆ ಕಾಪಾಡ್ಬಿಟ್ರು, ನಾನು ಹಿಂಗಿದ್ದೆ ಹಿಂಗೆ ಉಳಿದ್ಬಿಟ್ಟೆ ಅಂತೀನಿ. ಅಚಾನಕ್ ಒಂದು ಆಕ್ಸಿಡೆಂಟಲ್ಲಿ ಬದುಕ್ಬಿಟ್ಟೆ ಅಂತೀನಿ. ಆದರೆ ಅದೆಲ್ಲ ಉಳಿಸ್ತಿರೋರು ಯಾರು? ಇದು ಒಂದು ಯೋಚನೆ ಮಾಡುವಂಥ ವಿಚಾರ. ಆ ರೀತಿ ನಿಮ್ಮೊಟ್ಟಿಗೆ ಏನಾದರೂ ಆಯ್ತಾ ಯಾವತ್ತಾದರೂ? ತುಂಬ ಘಟನೆಗಳಾಗಿದೆ. ಆದರೆ ಇವತ್ತು ನೋಡಿ, ಇವತ್ತಿನ ಜೀವನ, ಇವತ್ತಿನ ಒಂದು ಜನಗಳ ಒಂದು ಮನಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ, ಅವರವರಿಗೆ ನಡೆದ ಮೇಲೆ ಅವ್ರಿಗೆ ಅದರ ಸತ್ಯ ಗೊತ್ತಾಗುತ್ತೆ, ಅನುಭವ ಆಗುತ್ತೆ. ಇವತ್ತು ನನ್ನ ಮೇಲೆ ಆದಾಗ ನಾನು ನಂಬಲ್ಲ, ಹಲವು ವಿಚಾರಗಳನ್ನ ನಾನು ನಂಬಲ್ಲ. ಆದರೆ ಇವತ್ತು ನಾನು ಕಾಯಿ ಹಿಡಿದು ಪಾಯಿಂಟ್ ಮಾಡ್ತೀನಿ, ಅದನ್ನ ಈಗ ನಂಬ್ತೀನಿ. ಯಾಕಂತ ಹೇಳಿದ್ರೆ ಅದು ಯಾವ ರೀತಿ ಆಡುತ್ತೆ ಅಂತ ನನಗೆ ಮಾತ್ರ ಗೊತ್ತು. ನೀರು ಅದೇ ರೀತಿ ಭೂಮಿ ಒಳಗಡೆ ಇರುವಂತಹ ವಸ್ತುಗಳು ಮತ್ತೆ ಹೊರಗಿನಲ್ಲಿ ಕತ್ಲೆ ಸಂದರ್ಭದಲ್ಲಿ ಓಡಾಡುವಂಥ ಶಕ್ತಿಗಳ ಬಗ್ಗೆ ತುಂಬ ಸ್ಟೋರಿ ಆಗುತ್ತೆ, ತುಂಬ ಘಟನೆಗಳನ್ನ ವಿವರಣೆಯಾಗಿ ಹೇಳಬೇಕಾಗುತ್ತೆ. ಮುಂದಿನ ಸರ್ ನಮ್ಮ ಊರಲ್ಲಿ ಒಂದು, ನಾನು ಯಾಕಂದರೆ ನೋಡಿ, ಇದು ನಾವು ಮಾಡ್ಕೊಂಡಿದ್ದೀವಿ, ಇದು ಜಾತಿ ಧರ್ಮ ಇದೆಲ್ಲ ನಾವು ಭೇದ ಮಾಡ್ತೀವಿ. ನಮ್ಮ ಮನೆಯಿಂದ ಸ್ವಲ್ಪ ಕೆಳಗೆ ಮಶಾಣ ಬರುತ್ತೆ. ಮಶಾಣ ಅಂತ ಹೇಳಿದರೆ ಒಂದು 1/4 ಕಿಲೋಮೀಟ್ರ್ ಆಗಲ್ಲ ನಮ್ಮ ಮನೆಯಿಂದ, ಸ್ವಲ್ಪ ದೂರನೇ. ಅಲ್ಲಿ ಯಾವಾಗಲೂ ನಾವೆಲ್ಲ ಸಣ್ಣ ಮಕ್ಕಳಿದ್ದಂಗಿಂದಲೂ ನೋಡ್ಕೊಂಡು ಬಂದಿರೋದು ನಾವು. ಆದರೆ ಯಾರಿಗೂ ಹೇಳ್ತಾ ಇರಲಿಲ್ಲ ನಾವು ಇಂಥ ಭಯ. ಯಾಕಂದರೆ ನಮ್ಮ ಮನೆ ಒಂಟಿಯಾಗಿತ್ತು. ಅಲ್ಲಿ ಒಂಟಿ ಅಂತ ಹೇಳಿದರೆ ಮಶಾಣದ ಪಕ್ಕದಲ್ಲಿ ಮಶಾಣದ ಹತ್ರ ಅವ್ರ ಮನೆ ಅಂತ ಹೇಳೋರು. ಅಲ್ಲಿ ನಮ್ಮ ಗದ್ದೆನೂ ಇತ್ತು, ನಮ್ಮ ಜಮೀನಿತ್ತು, ನಾವು ಅಲ್ಲೇ ಮನೆ ಮಾಡ್ಕೊಂಡಿದ್ವಿ. ಈಗ ನೀವು ಕಾಡಲ್ಲೇ ಇದ್ದೀರಾ? ಆ ಸಂದರ್ಭದಲ್ಲಿ ನಾನು, ನನ್ನ ಅಣ್ಣ, ನಮ್ಮ ಮನೇಲಿ ದನ ತುಂಬ ಇದ್ವು. ಸಂಜೆ ಆದರೆ ತುಂಬ ದನ ಇದ್ದೀವಿ, ಹಾಲು ವೇಸ್ಟ್ ಆಗುತ್ತೆ, ಕುಡ್ದಷ್ಟು ಕುಡಿದು ಒಂದು ಬೀದಿಲಿ ಒಂದು 4 ಮನೆಗೆ ಕೊಡ್ತಾ ಇದ್ವಿ. ಆವಾಗೆಲ್ಲ ಟಿ ವಿಗಳು ಕಮ್ಮಿ, ನಮ್ಮ ಮನೇಲಿ ಸಣ್ಣ ಟಿ ವಿ ಇತ್ತು, ವೈಟ್ ಆ್ಯಂಡ್ ಬ್ಲ್ಯಾಕು. ಆದರೆ ನಮ್ಮ ಸ್ನೇಹಿತರ ಮನೇಲಿ ಒಂದು ದೊಡ್ಡ ಟಿ ವಿ ತಂದಿದ್ರು. ಆಗ ಇದು ಕ್ಯಾಸೆಟ್ ಅಂತ ಹಾಕೋರು, VHS. ಆವಾಗ ಆ ಕ್ಯಾಸೆಟ್ ಹಾಕಿದ್ದೀವಿ ಅಂದರು. ನಾವು ಪಿಕ್ಚರ್ ನೋಡ್ತಾ ಕೂತ್ಬಿಟ್ವಿ. 12 ಗಂಟೆ ಟೈಮ್ ಆಯಿತು. ನಮ್ಮ ಕೆಳಗಡೆ ಮಶಾಣ ಎಲ್ಲಿದ್ಯೋ ಅಲ್ಲಿಂದನೇ ನಾವು ಸುತ್ತೋರ್ಕೊಂಡು ನಮ್ಮ ಮನೆಗೆ ಬರಬೇಕಿತ್ತು. ನಾವು ಹಾಲು ಕೊಡೋ ಒಂಥರ ಇದು ತಾಮ್ರದ್ದು ಇದಿರೋದು ಚಂಬುಗಳು, ಇದರಲ್ಲಿ ಹಾಲು ಕೊಡ್ತಾ ಇದ್ವಿ ನಾವು. ಆ ಸಂದರ್ಭದಲ್ಲಿ ಹಾಲು ಕೊಟ್ಟು ಬರ್ತಾ ಇದ್ದೀವಿ. ಸ್ವಲ್ಪ ದಿವಸದ ಮುಂಚೆ ಕಾಲು ಇರಲಿಲ್ಲ ಅವರಿಗೆ, ಕುಂತ್ಕೊಂಡು ಅವ್ರೇನೋ ಕೆಲಸ ಮಾಡ್ತಾ ಇದ್ರು, ಎಲ್ಲ ತಗೋಬರೋದು ಮಾಡೋದು ಆ ಕೆಲಸ ಮಾಡ್ಕೊಂಡಿದ್ರು. ಆವಾಗ ಅವರು ಕುಂತ್ಕೊಂಡು ಈ ಕೈಗೆ ಇದ್ದು ಹಾಕ್ಕೊಳ್ತಾರಲ್ಲ, ಕಾಲಿಲ್ಲ ಅಂದರೆ ನಡ್ಕೊಬರೋಕ್ಕೆ, ಅದನ್ನ ಹಾಕ್ಕೊಂಡು ಬರೋರು. ಅವ್ರು ತೀರೋದ್ರು ಹಾರ್ಟ್ ಅಟ್ಯಾಕ್ ಸ್ವಲ್ಪ ದಿವಸ ಹಿಂದೆ. ನಾನು ಇವನು ಟಿ ವಿ ನೋಡಿಕೊಂಡು ರಾತ್ರಿ 12:30 1 ಗಂಟೆ ಆಗಿದೆ, ನಡ್ಕೊಂಡಿಬ್ರು ಇದೀವಲ್ಲ, ಬರ್ತಾ ಇದ್ದೀವಿ. ತಿಂಗಳು ಬೆಳಕು ತುಂಬ ಚೆನ್ನಾಗಿದೆ. ಅವತ್ತು ಹುಣ್ಣಿಮೆನೋ ಏನೋ ಇತ್ತು. ಆದರೆ ಆ ಸಂದರ್ಭದಲ್ಲಿ ಏನಾಯ್ತು, JCP ಒಂದು ಗುಂಡಿ ಹೊಡೆದಿತ್ತು ಮಶಾಣದ ಸುತ್ತ, ಬೇಲಿ ಸುತ್ತ, ದೊಡ್ಡ ಗುಂಡಿ. ಮನುಷ್ಯರು ಅದನ್ನ ದಾಟಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಬೆಳ್ಳಗೆ ಒಂಥರ ಈ ಥರ ನಡ್ಕೋ ಬರೋದು, ಸ್ಟ್ಯಾಂಡ್ ಹಾಕ್ಕೊಂಡು ನಡ್ಕೋ ಬರೋ ರೀತಿ ಆಯಿತು. ಅದೇ ವ್ಯಕ್ತಿ ಅಂದರೆ ಅವರ ಒಂದು ಇದನ್ನು ಕೂಡ ಅಲ್ಲೇ ಇತ್ತು, ಗೋರಿ ಕೂಡ ಅವ್ರದ್ದು ಏನಿರುತ್ತೆ ಅದು ಕೂಡ ಅಲ್ಲೇ ಇತ್ತು ಅವ್ರದ್ದು ಇದು. ಅಲ್ಲಿಂದ ಏಕಾಏಕಿ ಬಿಳಿ ಒಂದು ಮನುಷ್ಯ ಬರ್ತಾ ಇದೆ ತಡೆಯೋ ಅಂತ ದೂರದಲ್ಲಿ ನಿಂತ್ಕೊಂಡು, ನಮಗೂ ಅದಕ್ಕೆ ಒಂದು 100 ಮೀಟ್ರ್ ಇತ್ತು. ಆ ಸಂದರ್ಭದಲ್ಲಿ ನಡ್ಕೊ ಬರ್ಬೇಕಾರೆ ಆ JCPಲಿ ಹೊಂಡ ಹೊಡೆದಿದ್ದಾರೆ. ನಾನು ಹೇಳಿದೆ, ನನ್ನ ತಮ್ಮನು ನಮ್ಗೆ ಹೇಳ್ತಾನೆ,
ದೆವ್ವ ಕಣೋ, ಇದು ದೆವ್ವ, ಓಡೋಣ ನಡೆಯೋ, ತಡಿ ನೋಡೋಣ ಅಂತ ನಾನು ನಿಲ್ಲಿಸ್ತೀನಿ. ಆದ್ರೆ ಬಿಳಿ 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 ಆಗ್ತಾ ಗಿಡ್ಡ ಇದ್ದವರು ಉದ್ದ 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 ಆಗ್ತಾ ಹೋಗ್ತಾರೆ. ಆಟೋಮೆಟಿಕ್ ಉದ್ದ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಕನ್ಫರ್ಮ್ ಆಗ್ಬಿಡುತ್ತೆ ಇದು ದೇವಾನೆ ಅಂತ ನಾನು ಹೇಳ್ತೀನಿ. ಆ ಮಶಾಣ ಮೊನ್ನೆ ಸತ್ರಲ್ಲೋ ಅವರೇ ಕಣೋ ಅಂತ ಹೇಳಿ. ಆದ್ರೆ ಆ ಗುಂಡಿ ಏನು ಹೊಡೆದಿರ್ತಾರೆ ಅಲ್ಲ, ಅವರು ದಾಟದೇ ಇಲ್ಲ, ಆರಾಮಾಗಿ ನಡ್ಕೊ ಬರ್ತಾರೆ, ಅದ್ರ ಮೇಲೆ ಆರಾಮಾಗಿ ಬರ್ತಾರೆ. ಗುಂಡಿ ಮನುಷ್ಯರಾದ್ರೆ ಹಾರಬೇಕು. ಗೊತ್ತಾಯ್ತು, ಈ ಟ್ರೆಂಚ್ ತರ ಗುಂಡಿ ಇದೆ, ದೊಡ್ಡ ಅಗ್ಲವಾಗಿ ಹೊಡೆದಿರುವಂತ JCB ಟ್ರಂಚ್. ಅವಾಗೆಲ್ಲ ದೊಡ್ಡ ಟ್ರಂಚ್ ಹೊಡೆದಿದ್ರು. ಅದನ್ನ ಮಾಮೂಲಿ ಜನ ಆದ್ರೆ ಅದನ್ನ ದಾಟಕ್ಕೂ ಆಗಲ್ಲ, ಬ್ರಿಡ್ಜ್ ಇಲ್ಲ ಅಲ್ಲಿ. ಆದ್ರೆ ಇವ್ರು ಆರಾಮಾಗಿ ಬರುತ್ತೆ. ಅದ್ರ ಪಕ್ಕದಲ್ಲಿ, ಅವರ ಒಂದು ಗೋರಿ ಪಕ್ಕದಲ್ಲಿ ಒಂದು ಸಣ್ಣ ಹುಡುಗ ಸತ್ತೋಗಿದ್ದ, ಸಣ್ಣ ಹುಡುಗ. ಆ ಹುಡುಗನೂ ಕೂಡ ಅವ್ರ ಜೊತೆಯಲ್ಲಿದ್ದ ಅವತ್ತು. ಆತ್ಮಗಳು ಹೇಗಿದು ಅವ್ರ ಜೊತೆಯಲ್ಲೇ ನಡ್ಕೊ ಬರ್ತಾ ಇರೋದು. ಅವನು ಉದ್ದ ಉದ್ದ ಆಗ್ತಾ ಇದ್ದಾರೆ, ಇವರು ಉದ್ದ ಉದ್ದ ಆಗ್ತಿದ್ದಾರೆ. ನಾವು ಅಷ್ಟೊತ್ತಿಗೆ ನಾವು ಚಂಬೆಲ್ಲ ಬಿಟ್ಟು ಓಡಿದ್ದೆ ಮನೆಗೆ. ತಿರ್ಗಿ ಆ ಬೇಲಿ ಇತ್ತು, ಬೇಲಿ ಹಾರಕ್ಕಾಗಲ್ಲ ಅಂತ ನಮ್ಮ ಮಶಾಣ ದಾರಿಯಿಂದ ಬರ್ತಾ ಇದ್ವಿ ನಾವು. ಆ ಚಂಬೆಲ್ಲ ಬಿಟ್ಟು ವಾಪಸ್ಸು ನಾವು ಆ ಬೇಲಿ ಹಾರಿ ಬೇರೆಯವ್ರ ಮನೆಯದು ನಮ್ಮ ಮನೆಗೆ ಹೋಗ್ತೀವಿ. ಹೋದಾಗ ಏನಾಗುತ್ತೆ, ನನ್ನ ಬ್ರದರ್ಗೆ ಫುಲ್ ಜ್ವರ ಬಂದ್ಬಿಡುತ್ತೆ, ಮಾರ್ನಿಂಗ್ ಹೆದರ್ ಬಿಟ್ಟಿರ್ತಾನೆ. ಆದರೆ ನನಗೇನು ಆಗಲ್ಲ, ನಾನು ಅಷ್ಟು ಭಯ ಪಡೋದಿಲ್ಲ, ಅಂದರೆ ಅದೇನೂ ಆಗಲ್ಲ. ಇನ್ನು ಇಂಥ ಘಟನೆಗಳು ನಿಮ್ಮ ಮಾಳದಮಾಸೆ ಅಂತ ಬರುತ್ತೆ. ಮಾಳದಮಾಸೆ ಅಂತ ಹೇಳಿ ತುಂಬ ಕಠಿಣವಾಗಿ ಆ ಎಡೆ ಇಡೋದೆಲ್ಲ ಮಾಡ್ತಾರೆ ಅಲ್ಲಿ. ಮಶಾಣ ಅಂತ ಹೇಳಿದರೆ ಅಲ್ಲಿ ಸುತ್ತ ಇಡ್ತಾರೆ. ಆದರೆ ಅದೆಲ್ಲ ನಾವು ಮಶಾಣದ ಪಕ್ಕ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ, ಮಶಾಣದಿಂದ ಸ್ವಲ್ಪ ದೂರದಲ್ಲಿ ಇದ್ದೀವಿ ಅಂತ ಹೇಳಿ. ಆವಾಗ ಏನಾಗುತ್ತೆ, ರಾತ್ರಿ ನಾನು ನಮ್ಮ ಬ್ರದರು ಹೊರಗಡೆ ಕೂತಿರ್ತೀವಿ. ಕತ್ಲಿರುತ್ತೆ ಮಾಳದಮಾಸೆ ಟೈಮಲ್ಲಿ. ಅಮಾವಾಸ್ಯೆ ಇದು. ಈಗ ನೋಡು ಮಶಾಣದಲ್ಲಿ ಸೌಂಡ್ಗಳು ಸ್ಟಾರ್ಟ್ ಆಗುತ್ತೆ ಇವತ್ತು ಅಂತ ಅದೇ ಮಾತಾಡ್ತಾ ಇರ್ತೀವಿ. ಕರೆಕ್ಟು 12 ಗಂಟೆ ದಾಟಿದ ಮೇಲೆ ರಾತ್ರಿ ಒಂದು ಇಷ್ಟು ಒಂಥರ ಬೆಂಕಿ ಥರ, ಈ ಬೀಡಿ ಕಚ್ಚಿ ಸಿಗರೇಟ್ ಕಚ್ಚಿ ಬೆಂಕಿ ಕಾಣುತ್ತಲ್ಲ, ಈ ಥರ ತಿರುಗಿಸ್ತಾ ಇರ್ತಾನೆ. ಒಂಥರ ಅಂದರೆ ವಿಚಿತ್ರ ಸೌಂಡು. ಈ ದನ ಒಂಥರ ವಾಯ್ಸು, ಈಗ ಒಂಥರ ಕಾಡೊಳಗೆ ಏನಾದರೂ ವಾಯ್ಸು ಪಿಕ್ಚರಲ್ಲೆಲ್ಲ ತೋರಿಸ್ತಾರಲ್ಲ, ಅದೇ ರೀತಿ ಬರುತ್ತೆ. ಅದೇ ರೀತಿ ಒಂದು ಕೂಗೋ ಥರ ಸೌಂಡು ರಸ್ತೆಯಲ್ಲಿ ಹೋಗ್ತಾ ಇರೋದು. ಮನುಷ್ಯ ಕಾಣ್ತಾ ಇಲ್ಲ, ಒಂಥರ ನೆರಳು ಥರ ಕಾಣ್ತಾ ಇದೆ. ಇದು ಬೆಂಕಿ ಮಾತ್ರ ಹಿಂಗೆ ಕಾಣ್ತಾ ಇದೆ ನಮಗೆ, ರೌಂಡ್ ತಿರುಗಿಸ್ತಾ ಇದೆ ಬೆಂಕಿ ಮಾತ್ರ. ಆವಾಗ ನಾವೇನು ಮಾಡ್ತೀವಿ, ನಡಿಯೋ ನೋಡೋಣ, ಸ್ವಲ್ಪ ಮುಂದೆ ಹೋಗ್ತಾನೆ. ಮಶಾಣದ ಹತ್ರ ವಾಪಸ್ ಹೋಗ್ತಾ ಇರೋದು ಕೂಗಾಡ್ಕೊಂಡು ಒಂದು ಸೌಂಡ್ನಲ್ಲಿ. ನಾನು ಹಿಂದೆನೇ ಹೋಗ್ತೀನಿ, ನಾನು ನನ್ನ ತಮ್ಮ. ಮಶಾಣಗೆ ಬೇಲಿ ಹಾಕ್ಬಿಟ್ಟು ಟ್ರಂಚ್ ಬೇರೆ ಹೊಡೆದಿದ್ರು, ಗೇಟ್ ಕುರ್ಸಿ ಬೀಗ ಹಾಕ್ತಾ ಇದ್ರು ಮಶಾಣದ ಗೇಟಿಗೆ. ಯಾವುದೇ ರೀತಿ ಅದು ಓಪನ್ ಆಗಲ್ಲ, ಯಾರು ಸತ್ತರೆ ಮಾತ್ರ ಓಪನ್ ಮಾಡೋದು. ಅವ್ರಿಗೆ ಒಂದು ಸಂಸ್ಕಾರ ಏನಿದೆ ಮಾಡ್ತಾ ಇದ್ರು. ಈ ಮನುಷ್ಯ ಏನು, ಈ ನೆರಳು ಏನು ಮಾಡುತ್ತೆ, ಈ ಆತ್ಮ, ನಾನು ಹೇಳ್ತೀನಿ ಇದು ಮನುಷ್ಯ ಆದರೆ ಕೆಳಗಡೆ ಸೀದಾ ಹೋಗ್ತಾನೆ, ನೋಡೋಣ ಎಲ್ಲಿಗೆ ಹೋಗ್ತಾನೆ ಅಂತ. ಮಶಾಣ ಒಳಗಡೆ ಹೋಗ್ತಾನೆ, ಆದರೆ ಗೇಟ್ ಬಿಚ್ಚಲ್ಲ. ಯಾರು ಅವನು? ಗೇಟ್ ಎಲ್ಲಿಂದ ಬಿಚ್ಚ? ಅದೊಂದು ಆತ್ಮ ಇದೆ, ಅದೊಂದು ಈ ದೆವ್ವ ಇದೆಯೋ ಆತ್ಮ ಇದೆಯೋ ಅದರ ದೇವರಿಗೆ ಗೊತ್ತು. ಅದು ಅಷ್ಟರಲ್ಲಿ ನಮ್ಮ ಮುಂದೆ ಕಣ್ಮುಂದೆ ನಡೆದಿರುವಂಥ ಘಟನೆಗಳಿದು. ಈ ಥರ ಘಟನೆಗಳು ತುಂಬಾ ಇದೆ. ಇನ್ನೊಂದ್ರೆ ನೀವು ಸದಾ ಕಾಡಲ್ಲಿ ಇರೋರಲ್ಲ. ಕಾಡಲ್ಲಿ, ಹೌದು. ಯಾಕಂದ್ರೆ ಮುಂಚೆ ಎಲ್ಲ ಮನೆ ಕಮ್ಮಿ ಸರ್. ನಾವು ಸಣ್ಣ ಮಕ್ಕಳಿಂದ ನಾವು ಗದ್ದೆ ಜಮೀನ್ ಪಕ್ಕದಲ್ಲೇ ಮನೆ ಇರ್ಬೇಕಂತ ಈ ಕಡೆ ಸ್ವಲ್ಪ ದೂರ ಹೋದ್ರೆ ಮಶಾಣ, ಅದ್ರ ಮುಂದ್ಗಡೆ ನಮ್ ಗದ್ದೆ, ಅದ್ರ ಮೇಲ್ಗಡೆ ನಮ್ಮ ಮನೆ. ಕಾಡು, ಸುತ್ತ ಕಾಡು, ಮನೆಗಳೇ ಕಮ್ಮಿ ಆವಾಗ ಆ ಸಂದರ್ಭದಲ್ಲಿ. ಈಗ ನಾನು ಈ ಸ್ಟೋರಿ ಹೇಳಿದ್ ನಿಮ್ಗೆ ಇದೊಂದು 7-8 ವರ್ಷ ಹಿಂದೆದು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಆ ಥರ ಸೌಂಡ್ಗಳು. ಯಾವಾಗಲೂ ಒಂದ್ಸರ್ತಿ 2 ಗಂಟೆ 3 ಗಂಟೆ ರಾತ್ರಿಗೆ ಬರುವಂಥದ್ದು ಇದೆ. ಆದರೆ ಈಗ ಸ್ವಲ್ಪ ಕಮ್ಮಿ ಇದೆ, ಕೇಳಿಸ್ತಾ ಇಲ್ಲ. ಸೊ ಈ ಕಿತ್ತಾವರ ಬಂಡೆ ಏನು ಸರ್ ಫೇಮಸ್ ಆಗಿರೋದು? ಕಿತ್ತಾವರ ಬಂಡೆ ಅಂದರೆ ಸರ್, ಎಷ್ಟೇ ಕಲ್ಲು ಕೊರಿದ್ರು ಅಲ್ಲಿ ಒಂದು ಕ್ರೆಷರ್ ಇದೆ, ಎಷ್ಟೇ ಕಲ್ಲು ಹೊಡೆದ್ರು ಕಲ್ಲು ಖಾಲಿ ಆಗಲ್ಲ. ಅಲ್ಲಿ ಕೂಡ ಸೈನ್ಸೇ ಬಂದ್ಬಿಟ್ಟು ಇವತ್ತು ವಿಜ್ಞಾನಿಗಳು ಬಂದು ಅಲ್ಲಿ ಒಂದು ಬೋರ್ಡೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಗ್ರಾನೈಟ್ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಒಂದು ವಜ್ರ ಹುಟ್ಟುತ್ತೆ ಅಂತೀವಿ. ಕಲ್ಲು ಬಂಡೆ ಒಳಗಡೆ ಬಿಸಿಲಿನ ಒಂದು ತಾಪಕ್ಕೆ ವಜ್ರ ಹುಟ್ಟುತ್ತೆ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಆ ಎಲ್ಲ ಒಂದು ಇರುವಂಥ ಜಾಗ ಅಂತ ಅಷ್ಟು ಇದಕ್ಕೆ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಯಾರು ಏನು ಮಾಡಬಾರ್ದು ಅಂತ. ಅಲ್ಲೊಂದು ಕಾಯಕ್ಕೋಸ್ಕರ ಒಂದು ಇವತ್ತಿನ ಕಾಲ ಅಲ್ಲ, ಹಳೇದು, ಹಿಂದೆ ಒಂದು 1000 ವರ್ಷನೇ ಆಗಿರ್ಬೋದು, ಅಲ್ಲಿಂದ ಒಂದು ದೇವಸ್ಥಾನದ ಒಂದು ಚಪ್ರ ಇದೆ, ದೇವಸ್ಥಾನ ಇದೆ. ತುಂಬ ಒಂದು ಹಿಂದಿನಿಂದ ನಡ್ಕೊ ಬಂದಿರುವಂಥ ದೇವಸ್ಥಾನವೂ ಇದೆ. ಕಾವಲ್ಗಾರನು ಕೂಡ ಅಲ್ಲಿ ಇದಾನೆ ಅನ್ನೋದೇ ಒಂದು ನಮ್ಮ ಒಂದು ಉದ್ದೇಶ ಇದೆ. ಸಂರಕ್ಷಿತ ಪ್ರದೇಶ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರು ರಾತ್ರಿ ಹೋಗಕ್ಕೂ ಭಯ ಪಡ್ತಾರೆ. ಯಾಕಂದ್ರೆ ಹಗ್ಲೇ ಹೋಗಕ್ಕೆ ನಾವು ಭಯ ಪಡ್ತೀವಿ. ಕಿತ್ತಾವರ ಬಂಡೆ ಓಡಾಡ್ಬೋದು, ಓಡಾಡಕ್ಕೇನು ತೊಂದರೆ ಇಲ್ಲ. ಆದರೆ ಅಲ್ಲಿ ರಾತ್ರಿ ಹೊತ್ತು ಪರೀಕ್ಷೆ ಮಾಡ್ಬೇಕಂದ್ರೆ ಯಾರು ನಂಬಲ್ವೋ ಅವ್ರು ರಾತ್ರಿ ಬರ್ಬೇಕು ಅಲ್ಲಿಗೆ. ಯಾಕಂದ್ರೆ ಅದರ ಸಂದರ್ಭಗಳಿರುತ್ತೆ, ಟೈಮ್ ಇರುತ್ತೆ, ಅದು ಓಡಾಡುವಂಥ ಟೈಮ್. ಆತ್ಮಗಳು ನೋಡಿ, 12 ಗಂಟೆ ರಾತ್ರಿ ನಂತರ 12 ಗಂಟೆ ಕರೆಕ್ಟ್ ಆದಮೇಲೆ ಈ ನಾವು ಸ್ವಲ್ಪ ಇಲ್ಲಿ ನಾರ್ಮಲ್ ಲೋಕಲ್ಸ್ ಮಾತಾಡ್ತಾರೆ, ಚೌಡಮ್ಮ ದೇವರು, ಅದೊಂದು ಭೂತಪ್ಪ ಇರುತ್ತೆ. ಚೌಡಮ್ಮಗೆ ಒಂದು ಬಂಟ ಇರ್ತಾನೆ ಭೂತಪ್ಪ ಅಂತ, ಅದು ಹೇಳಿದ ಕೆಲಸ ಅದು ಮಾಡ್ತಾನೆ ಅಂತ ಹೇಳಿ ಅದು ಕೇಳೋಕ್ಕೆಲ್ಲ ಕೇಳ್ತೀವಿ. ಭರೋಸೆ ಇರೋದಿಲ್ಲ ಜನಗಳಿಗೆ. ಆದರೆ ಕಣ್ಣಿಂದ ನೋಡಿದವ್ರಿಗೆ ಆ ಭರೋಸೆ ಇರುತ್ತೆ. ಅದರ ಸಂಚಾರ ಟೈಮ್ ಯಾವುದು, ಅದು ಓಡಾಡುವಂಥ ಟೈಮ್ ಯಾವುದು, ವಾಪಸ್ ಹೋಗುವಂಥ ಟೈಮ್ ಯಾವುದು. ಒಂದು ಜಾಗದಲ್ಲಿ ಒಂದು ದೈವ ಇದೆ ಅಂತ ಹೇಳಿದರೆ ಇಡೀ ಗ್ರಾಮದಲ್ಲಿ ಓಡಾಡುತ್ತೆ ಅದು. ಆ ಥರ ನೋಡಿದವರಿಗೆ ಅದು ಒಂದು ಶಕ್ತಿ ಏನಂದರೆ, ಮನುಷ್ಯನಲ್ಲಿ ಆ ದೇವರು
ಆ ಥರ ಕಂಡಿಡಿಯೋ ಶಕ್ತಿ ಇದ್ದವ್ರಿಗೆ ಮಾತ್ರ ಅದು ಕಾಣೋದು, ಅದಿರೋದು ಸತ್ಯ. ಅಲ್ಲ ಯಾಕಂತ ಆ ಹೇಳಿದ್ರೆ, ಅನುಭವ ಯಾವ ಬಂದು ನಿಮಗೆ? ನಮಗಂತ ಹೇಳಿದ್ರೆ ಸರ್ ನಾವು ನೋಡಿದ್ದೀವಿ, ಆದರೆ ನಮ್ಮ ಒಂದು ಏನಂತ ಹೇಳಿದರೆ ಅನಿಸಿಕೆ ಏನಂತ ಹೇಳಿದರೆ, ಮನೆ ಬಂತ ಸರ್? ನಮ್ಮ ಅನಿಸಿಕೆ ಏನಂತ ಹೇಳಿದರೆ ಆ ಥರ ಒಂದು ಈಗ ಪಿಕ್ಚರು ಟಿ ವಿಗಳಲ್ಲಿ ನೋಡಿರ್ತೀವಿ ಆಲ್ರೆಡಿ ಸರ್. ಇದು ನಾವು ನೋಡಲೇಬೇಕು. ಈಗ ನೋಡಿ, ನಾವೆಲ್ಲ ಇಲ್ಲಿ ಕಚ್ಚಾಡ್ತೀವಿ, ಆದರೆ ದೇವರುಗಳಿಗೆ ದೈವಗಳಿಗೆ ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ. ಅದು ಯಾವನೇ ಒಬ್ಬ ಹೋಗಿ ಅದ್ರ ಕೈಯಲ್ಲಿ ಬೇಡ್ಕೊಂಡ್ರೆ ಅವನು ಭಕ್ತ, ಅವ್ರದ್ದು ಆ ರೀತಿ ಇರುತ್ತೆ. ಆದರೆ ನೋಡಿ, ಯಾರ ಕಣ್ಣಿಗೆ ಏನು ಕಾಣುತ್ತೆ ಅನ್ನೋದು ಒಂದು ಇದಿರುತ್ತೆ. ಈಗ ನಾವು ಅಲ್ಲಿಯ ಒಂದು ವಾತಾವರಣ, ಅಲ್ಲಿಯ ಒಂದು ಸಂದರ್ಭ, ಅಲ್ಲಿಯ ಒಂದು ಟೈಮ್ ಕಣ್ಣಾರೆ ಕಂಡಾಗ ಅದನ್ನು ಒಂದು ವಿವರಣೆಯಾಗಿ ಹೇಳೋದಕ್ಕೆ ಒಂದು ಟೈಮ್ ಇದೆ. ಆ ಟೈಮಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಯಾಕಂದರೆ ನಾವೆಲ್ಲ ಅದನ್ನು ಒಂದು ನೋಡಿರುವಂಥದ್ದು. ಯಾಕಂದರೆ ಇವತ್ತು ನೋಡಿಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಏನು ಹೇಳೋದಿಕ್ಕೆ ಆಗೋದಿಲ್ಲ. ಕಾಡಲ್ಲೇ ಇರೋರು, ಆನೆಗಳ ಮಧ್ಯೆ ಇರೋರು, ನಿಮಗೂ ಕೆಲವೊಂದು ವಿಚಿತ್ರವಾದ ಅನುಭವಗಳಾಗಿದೆ ಅಂತೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡುವ ಒಂದೆರಡು ಅಂತ ಹೇಳಿ. ಸರ್, ಇದು ಏನಂತೀರಾ ಇದ್ರ ಬಗ್ಗೆ? ಮುಂದೆ ಈ ರೀತಿ ನಡೀತಾ ಇರ್ತಾವಂತೀರಾ? ನಡೀತವೆ ಸರ್. ನೋಡಿ, ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ದೇವರುಗಳಂತ ಮಾಡಿರ್ತಾರೆ. ಅದನ್ನು ಸ್ವಲ್ಪ ಜನ ನಂಬಲ್ಲ, ಸ್ವಲ್ಪ ಜನ ಅದನ್ನು ತುಂಬ ಭಕ್ತಿಯಿಂದ ಅದನ್ನು ಪೂಜಿಸ್ತಾರೆ, ಎಲ್ಲ ಮಾಡ್ತಾರೆ. ಅಂಥದ್ದೇ ಒಂದು ಈಗ ಜನ ಸತ್ತರೆ ಒಂದು ನೇಣು ಹಾಕ್ಕೊಂಡು ಆಕ್ಸಿಡೆಂಟು ಅದು ಇದು ಅಂತ ಹೇಳಿ ಹೋಗ್ಬಿಟ್ಟು ಅದು ಒಬ್ಬರು ಮಶಾಣ ಇರುತ್ತೆ ನಮ್ಮ ಮನುಷ್ಯರಿಗೆ, ಆ ಭಾಗದಲ್ಲಿ ಹೋಗಿ ತೊಗೊಂಡೋಗಿ ಹೂತಾಕೋದು ಸುಡೋದು ಮಾಡ್ತಾರೆ. ಆದರೆ ಇವತ್ತು ನೋಡಿ, ಅದರ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಅಂತ ಹೇಳ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಯಾಕೆ ಹೇಳ್ತೀವಿ ಅಂತಾರೆ, ಅದ್ರ ಆತ್ಮಕ್ಕೆ ಶಾಂತಿ ದಫನ್ ಮಾಡೋ ಹೊತ್ತಿಗೆ, ಹೌದು, ಮುಚ್ಚೋ ಹೊತ್ತಿಗೆ ಆ ರೀತಿ ನಾವು ಹೇಳ್ತೀವಿ. ಮತ್ತೆ ಸತ್ರು ಅಂತ ಕೇಳಿದ ತಕ್ಷಣ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಲಪ್ಪ ಅಂತ ಹೇಳ್ತೀವಿ. ಅದೇ ರೀತಿ ನೋಡಿ, ಸತ್ ಮೇಲೂ ಕೂಡ ಅವರು ಬದುಕಿರೋ ರೀತಿ ಕೂಗಾಡ್ಕೊಂಡು ಅಲ್ದಾಡ್ಕೊಂಡು ತಿರುಗ್ತಾರೆ. ಆ ಥರ ಒಂದು ಕಣ್ಣಿಗೆ ಕಾಣದ ಮೇಲೆ ನಾವು ಇದನ್ನ ಹೇಳ್ತಾ ಇರೋದು. ಯಾಕಂದ್ರೆ ಮಶಾಣ ಪಕ್ಕದಲ್ಲಿದೆ. ನಾವು ಕಾಡುಗಳಲ್ಲಿ, ತೋಟಗಳಲ್ಲಿ ರಾತ್ರಿ ಸಂದರ್ಭ ಎಲ್ಲ ಓಡಾಡುವಂಥ ಸಂದರ್ಭಗಳಲ್ಲಿ ಹಲವಾರು ಘಟನೆಗಳು ನಮ್ಮ ಮುಂದೆ ಕಣ್ಮುಂದೆ ಬಂದಿರುವಂಥದ್ದು. ಇದನ್ನು ಈಗ ನಿಮಗೆಲ್ಲ ರೀತಿ ಹೇಳಿದ್ದೀನಿ. ಆದರೆ ಇವತ್ತು ಆತ್ಮಗಳು ಇದೆಯಾ ಅಂತ ಒಬ್ರು ಹೇಳ್ತಾರೆ, ಇರೋದು ಸತ್ಯ ಇದೆ. ಯಾವ ಆತ್ಮಕ್ಕೆ ಶಾಂತಿ ಸಿಕ್ಕಲ್ವೋ ಆ ಆತ್ಮಗಳು ಸ್ವಲ್ಪ ದಿವಸದ ಮಟ್ಟಿಗೆ ಓಡಾಡಿಕೊಂಡು ಕಿರ್ಚಾಡ್ಕೊಂಡು ಓಡಾಡುವಂತೂ ಅದು ಖಂಡಿತ. ಅದು ಯಾಕಂದರೆ ನಾವು ಕೇಳ್ಪಟ್ಟಿದ್ದೀವಿ. ಆನೆಗಳ ಮಧ್ಯೆ ಇದನ್ನೆಲ್ಲ ನೋಡಿದ್ದೀವಿ. ಆನೆಗಳ ಮಧ್ಯೆ ಇದನ್ನು ನೋಡಿದ್ದೇವೆ. ಹೌದು. ನೋಡಿ, ನಾವು ಈಗ ತೋಟಗಳಲ್ಲಿ, ಕಾಡುಗಳಲ್ಲಿ, ಇವತ್ತು ನಾವು ಇರುವಂಥ ಜಾಗದಲ್ಲಿ ಇವತ್ತು ಆನೆಗಳು ಬಂದ ಮೇಲೆ ಇವತ್ತು ರಾತ್ರಿ ಹೊತ್ತು ಈಗ ಸೀಸನ್ ಟೈಮಲ್ಲೆಲ್ಲ ರಾತ್ರಿ ತೋಟಗಳಿಗೆ ಹೋಗೋದು, ಕತ್ಲೆಲೆಲ್ಲ ಕಾಡೊಳಗೆ ಹೋದಂಗೆ ಆಗುತ್ತೆ ತೋಟದಲ್ಲಿ ಹೋಗೋದು. ಅಷ್ಟು ಸುಲಭದ ಮಾತಿಲ್ಲ. ರಾತ್ರಿ ಹೊತ್ತು ತೋಟದಲ್ಲಿ ತಿರುಗೋದಾಗಿರ್ಬೋದು, ಅದನ್ನು ಕ್ರಾಪ್ನ ಕಾಯೋದಾಗಿರ್ಬೋದು, ಬೆಳೆನ, ಅದೆಲ್ಲ ಸುಲಭದ ಮಾತಿಲ್ಲ. ಆ ಸಂದರ್ಭದಲ್ಲಿ ಕಣ್ಣಿಗೆ ಆ ಸಂಜೆ ಟೈಮ್ ಮೇಲೆ ಶಕ್ತಿ ಇರುವಂತಹ ಶಕ್ತಿಗಳು ಓಡಾಡುವಂಥದ್ದು ಅದು ಸಹಜವಾಗಿ ಇರ್ಬೋದು, ಆತ್ಮಗಳಾಗಿರ್ಬೋದು, ಎಲ್ಲ ಕೂಡ ಓಡಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ರೀತಿ ಅದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲಕಾರಿ ವಿಷಯಗಳನ್ನ ನಾನು ತಿಳಿಸ್ತೀನಿ ಅನ್ನೋದು